ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನಿವತ್ತು ತೋರ್ಸಕ್ಕೆ ಬಂದಿರತಕ್ಕಂಥ ಬಿಲ್ಡಿಂಗ್ ಬಂದು 20/30 ನಾರ್ತ್ ಫೇಸಿಂಗ್ ಪಿ ಡಿ ಎ ಬಿಲ್ಡಿಂಗ್ ಆಗಿರುತ್ತೆ. ಇದು ಲೊಕೇಟ್ ಆಗಿರುವಂಥ ಜಾಗ ಬಂದು ಅಂಜನಾಪುರ 9th ಬ್ಲಾಕು, ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ ಆಗಿರುತ್ತೆ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ, ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತೀನಿ ನಾನು. ಇದು ನೋಡಿ 20/30 ಬಿಲ್ಡಿಂಗ್ ಫ್ರಂಟ್ ಎಲಿವೇಶನ್ ಯಾವ ರೀತಿ ಇದೆ ಅಂತಂದರೆ, ಫಸ್ಟ್ ಕ್ವಾಲಿಟಿಯಾಗಿ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಹಾಗೆ ಗೇಟು ಕೂಡ ಎಮ್ ಎಸ್ ಗೇಟಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು, ಸೈಟ್ ನಂಬರ್ ಇದಾಗಿರುತ್ತೆ, ಬಿಲ್ಡಿಂಗ್ ನಂಬರು 969 ಏನು ತೋರಿಸ್ತೆ ನಾನು. ಸೊ ಹಾಗೆ ಈ ಬಿಲ್ಡಿಂಗ್ ಏನು ನಾನು ತೋರಿಸ್ತಾ ಇದ್ದೀನಿ, ಗೇಟ್ ಬಂದು ಕಂಪ್ಲೀಟಾಗಿ ಕವರ್ ಮಾಡಿದ್ದಾರೆ. ಎಲ್ಲೂ ಯಾರೂ ಕೂಡ ಜಂಪ್ ಮಾಡಿ ಬರೋದಾಗಿರ್ಬೋದು, ಆ ಥರ ಏನೂ ಇಲ್ಲ. ತುಂಬ ಕಂಪ್ಲೀಟಾಗಿ ಕವರಪ್ ಮಾಡಿದ್ದಾರೆ. ಹಾಗೆ ಪಾರ್ಕಿಂಗಲ್ಲಿ ಸ್ನೇಹಿತರೆ, ಎಂಟ್ರಿ ಆದ ತಕ್ಷಣ, ನಾವು ಗೇಟಿಂದ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡ್ ನೋಡ್ತಾ ಇರ್ಬೋದು, ಕಾವೇರಿ ಪ್ರಾವಿಷನ್ನ ಮಾಡಿಕೊಟ್ಟಿದ್ದಾರೆ. ಕನೆಕ್ಷನ್ ಆಗಿದೆ, ಆದರೆ ಮೀಟ್ರನ್ನ ನಾವು ತೊಗೋಬೇಕಾಗಿರುತ್ತೆ, ಅದು ಪೆಂಡಿಂಗ್ ಇರುತ್ತೆ. ಅದ್ರ ಜೊತೆಗೆ ಗ್ಯಾಸ್ ಸಿಲಿಂಡರ್ ಏನು ಕನೆಕ್ಷನ್ ಇದೆ ಅದನ್ನು ಈ ಸ್ಟೇರ್ ಕೇಸ್ ಕೆಳಗಡೆ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ಏನು ತೊಂದರೆ ಇಲ್ಲ. ಮತ್ತು ಪಾರ್ಕಿಂಗಲ್ಲಿ ನೀವು ಆರಾಮಾಗಿ ಒಂದು XUV ಕಾರ್ ನಿಲ್ಲಿಸ್ಕೊಂಡು ಅಕ್ಕಪಕ್ಕ 2 ವೀಲರ್ನ ನಿಲ್ಲಿಸ್ಕೋಬೋದು. ಮತ್ತು ಎಲೆಕ್ಟ್ರಿಕಲ್ ಪ್ಯಾನಲ್ ಬೋರ್ಡ್ ಏನಿದೆ ಅದು ಕಂಪ್ಲೀಟಾಗಿ ನಿಮಗೆ ಗ್ರೌಂಡ್ ಫ್ಲೋರಲ್ಲೇ ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. ಹಾಗೂ ಗ್ರೌಂಡ್ ಫ್ಲೋರಲ್ಲಿ ಮತ್ತು ಅಲ್ಲಿ ನೋಡ್ತಾ ಇರ್ಬೋದು, ಸ್ಟೇರ್ ಕೇಸ್ ಅಂಡರಲ್ಲಿ ನಿಮಗೆ UPS ಪ್ರೊವೈಡ್ ಮಾಡಿಕೊಟ್ಟಿದ್ದಾರೆ. UPS ಕೂಡ ನೀವು ಕನೆಕ್ಟ್ ಮಾಡ್ಕೋಬೋದು. ಗ್ರೌಂಡ್ ಫ್ಲೋರಲ್ಲಿ ಸ್ನೇಹಿತರೆ, ನಿಮಗೆ 1 RK ಮನೆ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ, ಇನ್ ಕೇಸ್ ಯಾರೋ ಬಿಲ್ಡಿಂಗ್ನ ನೋಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಇಟ್ಟಿರ್ತೀರ ಅಂದರೆ ಅವರು ಈಸಿಯಾಗಿ ಸ್ಟೇ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇಲ್ಲ ಅಂತ ಯಾರೋ ಬ್ಯಾಚುಲರು ಅಥವಾ ಯಾರಿಗಾರು ಒಂದು ಫ್ಯಾಮಿಲಿ ಸ್ಟೇ ಮಾಡ್ಕೊಳ್ಳೋದಕ್ಕೆ ಏನು ಮಾಡಬೇಕು ಅಷ್ಟೂ ನೀಟಾಗಿ ಮಾಡಿದ್ದಾರೆ ಸ್ನೇಹಿತರೆ. ವಿತ್ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಅದ್ರ ಜೊತೆಗೆ ಡೋರ್ ನೋಡ್ತಾ ಇರ್ಬೋದು, ಎಷ್ಟು ಚೆನ್ನಾಗಿ ಅಂದರೆ ಎಲ್ಲ ಟೀಕ್ವುಡ್ ಡೋರ್ಸ್ನ ಇದು ಮಾಡಿರ್ತಾರೆ, ಪ್ರೊವೈಡ್ ಮಾಡಿರ್ತಾರೆ. ಇದು ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ಇರತಕ್ಕಂಥ ಮನೆ ನೋಡಿ. ವಾಶ್ರೂಮ್ ಕೂಡ ತುಂಬ ಚೆನ್ನಾಗಿದೆ. ಹಾಗೆ ಈ ಬಿಲ್ಡಿಂಗ್ ಸುತ್ತಮುತ್ತ ಎಲ್ಲ ನಿಮಗೆ ಸೆಟ್ ಬ್ಯಾಕ್ ಬಿಟ್ಟಿದ್ದಾರೆ ಸ್ನೇಹಿತರೆ. ಯಾಕೆ ಅಂತಂದರೆ, ಇನ್ ಕೇಸ್ ನಿಮ್ಮ ಫ್ಯೂಚರಲ್ಲಿ ಏನಾದರೂ ನೀವು ಪೇಂಟಿಂಗ್ ಮಾಡಿಸ್ಕೊಳ್ಳೋದು ಅಥವಾ ಏನಾದರೂ ಒಂದು ವರ್ಕ್ ಮಾಡಿಸ್ತಕ್ಕಂಥದ್ದು ಏನಾದರೂ ಇತ್ತು ಅಂತಂದರೆ, ಆರಾಮಾಗಿ ನಮ್ಮ ಬಿಲ್ಡಿಂಗ್ ಒಳಗಡೆಯಿಂದನೇ ಮಾಡಿಸ್ಕೊಳ್ಳೋ ರೀತಿ ಸೆಟ್ ಬ್ಯಾಕ್ ಇದೆ. ಸೊ ನೀಟಾಗಿ ನೋಡಿ, ಸೆಟ್ ಬ್ಯಾಕಲ್ಲೂ ಕೂಡ ನಿಮಗೆ ಗ್ರಿಲ್ಲಿಂದ ಕವರಪ್ ಮಾಡಿದ್ದಾರೆ. ತುಂಬ ಸೇಫ್ಟಿ ಇದೆ, ಯಾವುದೇ ರೀತಿಯ ತೊಂದರೆ ಇಲ್ಲ. ಇದು 1 RK ಆಗಿರುತ್ತೆ ಸ್ನೇಹಿತರೆ. ಬನ್ನಿ, ಇವಾಗ ನಾನು ಫಸ್ಟ್ ಫ್ಲೋರಿಗೆ ಹೋಗೋಣ. ಫಸ್ಟ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ಸ್ಟೈರ್ ಕೇಸ್ ಯಾವ ರೀತಿ ಇದೆ ಅಂದರೆ ತುಂಬ ವೈಡ್ ಆಗಿದೆ. ಯಾವುದೇ ರೀತಿಯ ನೀವು ವಸ್ತುನ ಈಸಿಲಿ ಕ್ಯಾರಿ ಮಾಡ್ಬೋದು. ಸೊ ಗ್ರೌಂಡ್ ಫ್ಲೋರಿಂದ ಇನ್ ಕೇಸ್ ಮಟೀರಿಯಲ್ಸ್ ಯಾವುದೋ ಒಂದು ಆರ್ಡ್ರ್ ಮಾಡಿರ್ತೀರ, ಹಾಸಿಗೆ ಆಗಿರ್ಬೋದು, ಮಂಚ ಆಗಿರ್ಬೋದು, ಬೇರೆ ಏನೇ ಆಗಿರ್ಬೋದು, ಈಸಿಲಿ ನೀವು ಕ್ಯಾರಿ ಮಾಡ್ಬೋದು ಸ್ಟೇರ್ ಕೇಸ್ ಮುಖಾಂತರ. ಯಾವುದೇ ರೀತಿಯ ಸ್ಲಿಪ್ ಆಗೋಲ್ಲ. ಯಾಕಂತಂದರೆ, ಸೊ ಸ್ಟೇರ್ ಕೇಸ್ಗೆ ಯೂಸ್ ಮಾಡಿರ್ತಕ್ಕಂಥದ್ದು ಲಪೋತರ ಗ್ರಾನೈಟು, ಸ್ಲಿಪ್ ಆಗಲ್ಲ ಅದು. ಹಾಗಾಗಿ ಆನಂತರ ನಿಮಗೆ ನೋಡಿ, ಫ್ರಂಟ್ ಮೇನ್ ಡೋರ್ ಆಪೋಸಿಟ್ಟು ನಿಮಗೆ ಎಷ್ಟು ಸೇಫ್ಟಿ ಮಾಡಿಕೊಟ್ಟಿದ್ದಾರೆ ಅಂದರೆ, ಆರಾಮಾಗಿ ಮಕ್ಕಳುಗಳು ಕೂಡ ನಿಂತ್ಕೊಂಡು ಹೊರಗಡೆ ಎಲ್ಲ ಏನೇನಿದೆ ಅಂತ ನೋಡ್ಬೋದು. ಯಾವುದೇ ರೀತಿಯ ತೊಂದರೆ ಇಲ್ಲ, ಅಷ್ಟು ಸೇಫ್ಟಿ ಎಲ್ಲ ಇದೆ. ಮತ್ತು ಮೇನ್ ಡೋರು ಬಂದು ನಿಮಗೆ ನಾರ್ತ್ ಫೇಸಿಂಗ್ ಬರುತ್ತೆ. ನಾರ್ತ್ ಫೇಸಿಂಗ್ ಮೇನ್ ಡೋರು ಟೀಕ್ವುಡ್ ಆಗಿದೆ ನೋಡಿ. ಬರ್ಮಾ ಟೀಕ್ವುಡ್ಡಲ್ಲಿ ಎಷ್ಟು ಡಿಸೈನಾಗಿ ಯಾವ ರೀತಿ ಮಾಡಿಕೊಟ್ಟಿದ್ದಾರೆ ಅಂದರೆ, ಸೊ ಅದನ್ನು ನಾನು ಹೇಳಲಿಕ್ಕಾಗೋದಿಲ್ಲ. ನೀವು ಡೈರೆಕ್ಟಾಗಿ ವಿಸಿಟ್ ಮಾಡಿ ನೋಡಿದ್ರೇ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ. ಬರ್ಮಾ ಟೀಕ್ವುಡ್ಡು ಸ್ನೇಹಿತರೆ ಇದು. ಮತ್ತು ವಾಲ್ ಕ್ಲೈಂಟ್ ಎಲ್ಲ ನಿಮಗೆ 2x4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ. ಮತ್ತು ಬಾರ್ಡರು ಬ್ಲಾಕ್ ಕಲರ್ ಬಾರ್ಡರ್ ಕೂಡ ತುಂಬ ಚೆನ್ನಾಗಿ ಡಿಸೈನ್ ಮಾಡಿ ಕೊಟ್ಟಿದ್ದಾರೆ. ನಾನು ಮನೆಯೊಳಗಡೆ ಎಂಟ್ರಿ ಆದ ತಕ್ಷಣ ನೀವು ಏನು ನೋಡ್ತಾ ಇದ್ದೀರಾ, ಅದಕ್ಕಿಂತ ಮುಂಚೆ ನೋಡಿ, ಈ ಬರ್ಮಾ ಟೀಕ್ವುಡ್ ಡೋರ್ನ ನಿಮಗೆ ಎಷ್ಟು ಇಂಚ್ ದಪ್ಪ ಮಾಡಿದ್ದಾರೆ ಅಂತ ನಾನು ನೀಟಾಗಿ ಡೀಪಾಗಿ ತೋರಿಸ್ತೀನಿ ನೋಡಿ. ತುಂಬ ದಪ್ಪ ಇದೆ ಸ್ನೇಹಿತರೆ. ಆಮೇಲೆ ಲಾಕ್ ಕೂಡ ಯುರೋಪ್ ಲಾಕು, ಅದು ಒಂದು ಕಡೆ ಲಾಕ್ ಫಿಕ್ಸ್ ಮಾಡಿಲ್ಲ, 2 or 3 ಟೈಮ್ ನಿಮಗೆ ಲಾಕ್ ಮಾಡೋ ಥರ
ಸಿಸ್ಟಮೆಟಿಕ್ಕಾಗಿ ಮಾಡಿಕೊಟ್ಟಿರ್ತಾರೆ. ಆಮೇಲೆ ಇದ್ರ ಬಗ್ಗೆ ನಾನು ಹೇಳಲೇಬೇಕು, ಲೈಟಿಂಗ್ಸ್ ಏನಿದೆ ಸೀಲಿಂಗಲ್ಲಿ ತುಂಬ ಹೊಳಿತಾ ಇದೆ. ಎಷ್ಟು ಚೆನ್ನಾಗಿದೆ ಅಂತ ನೋಡಿ, ಎಷ್ಟು ಚೆನ್ನಾಗಿದೆ ಲೈಟಿಂಗ್ಸ್. ತುಂಬ ಇಷ್ಟ ಆಯ್ತು ನನಗೆ. ನಾನು ಈ ಕಡೆಯಿಂದ ವ್ಯೂ ತೋರಿಸ್ತೀನಿ ನೋಡಿ ಹೇಗಿದೆ ಅಂತ. ನೋಡಿ, ಹಾಲ್ ವೆರಿ ಬಿಗ್ ಹಾಲು. ಮತ್ತು ನೀವು ಎಲ್ ಶೇಪ್ ಸೋಫಾ ಕೂಡ ಹಾಕ್ಕೋಬೋದು. ಮತ್ತು ವೆಂಟಿಲೇಷನ್ಗೆ ಅಂತ ವೈಡಾಗೆ ಒಂದು ವಿಂಡೋ ಕೂಡ ಕೊಟ್ಟಿದ್ದಾರೆ. ಆಮೇಲೆ ಈ ಹಾಲಲ್ಲಿ ಏನು ಸ್ಟೇರ್ ಕೇಸ್ ಹೋಗುತ್ತೆ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ, ಆ ಸ್ಟೇರ್ ಕೇಸ್ ಅಂಡರಲ್ಲೂ ಕೂಡ ನಿಮಗೆ ಮಟೀರಿಯಲ್ಸ್ನ ಆರಾಮಾಗಿ ಇಟ್ಕೊಳ್ಬೋದು. ಆ ರೀತಿ ಮಾಡಿಕೊಟ್ಟಿದ್ದಾರೆ ನೋಡಿ. ಟಿ ವಿ ಕ್ಯಾಬಿನೆಟು ನೀವು ಡೋರ್ ಎಂಟ್ರಿ ಆದ ತಕ್ಷಣ ಲೆಫ್ಟ್ ಸೈಡಲ್ಲಿ ಸಿಗುತ್ತೆ. ತುಂಬ ಡಿಸೈನಾಗಿ ಮಾಡಿಕೊಟ್ಟಿದ್ದಾರೆ. ಬನ್ನಿ ನಾನಿವಾಗ ನಿಮಗೆ ದೇವ್ರ ಮನೆ ತೋರಿಸ್ತೀನಿ. ಇದು ನಿಮಗೆ ಸ್ಟೇರ್ ಕೇಸಲ್ಲಿ ಏನು ಮೆಟೀರಿಯಲ್ಸ್ ಇಟ್ಕೊಳ್ಳೋದಕ್ಕೆ ನೋಡಿ. ಇದು ಪೂಜಾ ರೂಮ್ ಆಗಿರುತ್ತೆ. ಪಕ್ಕದಲ್ಲಿ ಏನು ಕಾಣಿಸ್ತಾ ಇದೆ ಅದು ನಿಮಗೆ ಪೂಜಾ ರೂಮು. ಪೂಜಾ ರೂಮಲ್ಲಿ ಆರಾಮಾಗಿ ಏನಿಲ್ಲ ಅಂತಂದ್ರೆ ಒಬ್ಬರು ಕೂತ್ಕೊಂಡು ಆರಾಮಾಗಿ ಪೂಜೆನ ಮಾಡ್ಬೋದು. ಅದರಲ್ಲೂ ಕೂಡ ಪೂಜಾ ರೂಮಲ್ಲಿ ವೈಟ್ ಕಲರ್ ಟೈಲ್ ಜೊತೆಗೆ ಬ್ಲ್ಯಾಕ್ ಕಲರ್ ಡಿಸೈನ್ನ ಅಲ್ಲಲ್ಲಿ ಇನ್ಕ್ಲೂಡ್ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಪೂಜಾ ರೂಮ್ ಪಕ್ಕದಲ್ಲೇ ನಿಮಗೆ ಕಿಚನ್ ಬರುತ್ತೆ. ಕಿಚನ್ಗೂ ಪೂಜಾ ರೂಮ್ಗೂ ಅಟ್ಯಾಚ್ ವಾಲ್ ಇರಬಾರ್ದು ಆ್ಯಕ್ಚುಲಿ, ಹಾಗಾಗಿ ಅಲ್ಲಿ ಗ್ಯಾಪ್ ಕೊಟ್ಟಿದ್ದಾರೆ ನಿಮಗೆ. ಸೊ ಇದು ಕಂಪ್ಲೀಟಾಗಿ ವಾಸ್ತು ಪ್ರಕಾರ ಇರ್ತಕ್ಕಂಥ ಮನೆ ಸ್ನೇಹಿತರೆ. ನೋಡಿ, ಪೂಜಾ ರೂಮ್ ಅಲ್ಲಾದರೆ ಅದಕ್ಕೆ ಅಟ್ಯಾಚ್ ಕಿಚನ್ ಇರಬಾರ್ದು. ಸೊ ಸೆಂಟ್ರಲ್ಲಿ ನಿಮಗೆ ಗ್ಯಾಪ್ ಇದೆ, ಹಾಗಾಗಿ ಯಾವುದೇ ರೀತಿಯ ತೊಂದರೆ ಇಲ್ಲ. ಆಮೇಲೆ ವಾಸ್ತು ಪ್ರಕಾರನೇ ನಿಮಗೆ ಪೂಜಾ ರೂಮ್ ಆಗಿರ್ಬೋದು, ವಾಶ್ರೂಮ್ ಆಗಿರ್ಬೋದು, ಮತ್ತು ಕಿಚನ್ ಆಗಿರ್ಬೋದು, ರೂಮ್ಸ್ ಆಗಿರ್ಬೋದು, ಬೆಡ್ರೂಮ್ಸು ಎಲ್ಲನೂ ನಿಮಗೆ ವಾಸ್ತು ಪ್ರಕಾರ ಮಾಡಿಕೊಟ್ಟಿದ್ದಾರೆ. ಯಾವುದೇ ರೀತಿಯ ಕಾಂಪ್ರಮೈಸ್ ಇಲ್ಲ ವಾಸ್ತುನಲ್ಲಿ. ಪೂಜಾ ರೂಮ್ ನೋಡಿ ಎಲ್ಲ ಸಾಫ್ಟ್ ಕ್ಲೋಸರು. ಅದಾದ ನಂತರ ಈ ಕಿಚನ್ ಪಕ್ಕದಲ್ಲಿ ನಿಮಗೆ ಯುಟಿಲಿಟಿ ಏರಿಯಾ ಬದಲು ನಿಮಗೆ ಒಂದು ಕಾಮನ್ ರೆಸ್ಟ್ ರೂಮ್ ಕೊಟ್ಟಿದ್ದಾರೆ. ಏನಕ್ಕೆ ಅಂತಂದರೆ ಇಫ್ ಇನ್ ಕೇಸ್ ಯಾರೋ ಫ್ರೆಂಡ್ಸು ರಿಲೇಟಿವ್ಸು ಯಾರೋ ಬಂದರು ಇಮಿಡಿಯೇಟಾಗಿ ವಾಶ್ರೂಮ್ಗೆ ಹೋಗಬೇಕು, ಅವ್ರನ್ನ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಕರ್ಕೊಂಡು ಹೋಗೋ ಬದಲು ಇಲ್ಲಿರೋ ವಾಶ್ರೂಮ್ನ ಯೂಸ್ ಮಾಡ್ಕೊಳ್ಳೋ ರೀತಿ ಸಜೆಸ್ಟ್ ಮಾಡ್ಬೋದು. ಮತ್ತು ಹ್ಯಾಂಡ್ ವಾಶ್ಗೂ ಕೂಡ ಸ್ಪೇಸ್ ಬಿಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಕೂಡ ಫಿಕ್ಸ್ ಮಾಡ್ಕೋಬೋದು. ಬನ್ನಿ ಇವಾಗ ನಾನು ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಕರ್ಕೊಂಡು ಹೋಗ್ತೀನಿ. ಸೆಕೆಂಡ್ ಫ್ಲೋರ್ಗೆ ಹೋಗೋಕ್ಕಿಂತ ಮುಂಚೆ ನೋಡಿ, ರೈಲಿಂಗ್ಸು SS ರೈಲಿಂಗ್ಸು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮತ್ತು ಸ್ಟೇರ್ ಕೇಸ್ ಹೋಗ್ಬೇಕಾದ್ರೆ ಲೈಟಿಂಗ್ಸ್ ಎಷ್ಟು ಸುಂದರವಾಗಿದೆ ಅಂತಂದರೆ ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು. ಅಷ್ಟು ಅತ್ಯದ್ಭುತವಾಗಿ ಕಾಣಿಸ್ತಾ ಇದೆ ಲೈಟಿಂಗ್ಸ್ ಮಾತ್ರ. ವಿಡಿಯೋದಲ್ಲಿ ಈ ಥರ ಕಾಣಿಸ್ತಾ ಇದೆ ಅಂತಂದರೆ ನೀವು ಡೈರೆಕ್ಟಾಗಿ ನೋಡಿ ಯಾವ ರೀತಿ ಕಾಣಿಸುತ್ತೆ ಅಂತ ಅಂದ್ಬಿಟ್ಟು. ಸೊ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ ಬರಬೇಕಾದ್ರೆ ವ್ಯೂ ರೀತಿ ಕಾಣಿಸುತ್ತೆ. ನಿಮಗೆ ಆಪೋಸಿಟ್ ಬರಬೇಕಾದ್ರೆ ನಿಮಗೆ ಒಂದು ಸ್ಟಡಿ ಟೇಬಲ್ ಕಾಣಿಸುತ್ತೆ ನೋಡಿ. ಸ್ಟಡಿ ಟೇಬಲ್ ಕೂಡ ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ವಿನಿಯರ್ ಶೀಟ್ನೆಲ್ಲ ನಿಮಗೆ ಮೆನ್ಷನ್ ಮಾಡಿ ವಿನಿಯರ್ ಶೀಟೆಲ್ಲ ಯೂಸ್ ಮಾಡಿ ನಿಮಗೆ ತುಂಬ ಚೆನ್ನಾಗಿದೆ. ಮಕ್ಕಳುಗಳು ಯಾವುದೇ ಅಂದರೆ ಕಾನ್ಸಂಟ್ರೇಟ್ ಬರುತ್ತೆ ಅವ್ರಿಗೂ ಓದೋದಕ್ಕೆ, ಆ ರೀತಿ ಮಾಡಿಕೊಟ್ಟಿದ್ದಾರೆ. ಮತ್ತು ಇದ್ರ ಬಗ್ಗೆ ನಿಮಗೆ ರೂಮ್ಗಳ ಬಗ್ಗೆ ನಾನು ನಿಮ್ಗೆ ಹೇಳಲೇಬೇಕು ನೋಡಿ. ಇದು ಬಂದು ನಿಮಗೆ ಚಿಲ್ಡ್ರನ್ ರೂಮು. ಇದು ಚಿಲ್ಡ್ರನ್ಸ್ ರೂಮ್ ಆಗಿರುತ್ತೆ ಸ್ನೇಹಿತರೆ. ನೋಡಿ, ಸೀಲಿಂಗ್ ಆಗಿರ್ಬೋದು, ವಾರ್ಡ್ರೋಬ್ ಆಗಿರ್ಬೋದು, ಸೀಲಿಂಗ್ ಮಾತ್ರ ಫಸ್ಟ್ ಕ್ಲಾಸ್ ಆಗಿದೆ. ನಾನು ಈ ಕಡೆಯಿಂದ ಒಂದು ಲುಕ್ ತೋರಿಸ್ತೀನಿ ನಿಮಗೆ ನೋಡಿ. ಇದು ಚಿಲ್ಡ್ರನ್ಸ್ ರೂಮಲ್ಲಿರುವಂಥ ವಾಶ್ರೂಮು. ವಾಶ್ರೂಮ್ಸಲ್ಲಿ ನಿಮಗೆ ಫಿಟ್ಟಿಂಗ್ಸ್ ಪೆಂಡಿಂಗ್ ಇದೆ. ಫಿಟ್ಟಿಂಗ್ಸ್ನೆಲ್ಲ ನಾನು ನಿಮಗೆ ಹೇಳ್ತೀನಿ ಏನೇನು ಪೆಂಡಿಂಗ್ ಇದೆ, ಯಾವಾಗ ಮಾಡಿಕೊಡ್ತಾರೆ, ಹೇಗೆ ಏನು ಎತ್ತ ಅಂತೆಲ್ಲ ನಾನು ನಿಮಗೆ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ನೋಡ್ತಾಯಿರಿ, ವಿಡಿಯೋನ ಹಾಗೆ ನೋಡ್ತಾಯಿರಿ ಸ್ನೇಹಿತರೆ. ಯಾರ್ಯಾರು ಮೊದಲನೇ ಬಾರಿಗೆ ಈ ನನ್ನ ಚಾನಲ್ನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಕೊಡಿ. ಸೊ ನಿಮ್ಗೆ ಯಾವ ರೀತಿ ಅನಿಸುತ್ತೆ ಅದನ್ನು ನನಗೆ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಅದನ್ನು ಇನ್ನೂ ಲರ್ನ್ ಮಾಡಿಕೊಂಡು ಇನ್ನೂ ಬೇರೆ ಬೇರೆ ರೀತಿಯ ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಹೆಲ್ಪ್ ಆಗುತ್ತೆ. ದಯವಿಟ್ಟು ಮರಿಬೇಡಿ ಸ್ನೇಹಿತರೆ. ನೋಡಿ, ಇದು ನಿಮಗೆ ಮಾಸ್ಟರ್ ಬೆಡ್ರೂಮು.
ಮಾಸ್ಟರ್ ಬೆಡ್ರೂಮ್ ಇದು ನೋಡಿ. ಮಾಸ್ಟರ್ ಬೆಡ್ರೂಮಲ್ಲಿ ನಿಮಗೆ ವಾರ್ಡ್ರೋಬ್ ಆಗಿರ್ಬೋದು, ಕಾಟ್ ಆಗಿರ್ಬೋದು, ಟಿ ವಿ ಕ್ಯಾಬಿನ್ ಆಗಿರ್ಬೋದು, ದೆನ್ ವೆಂಟಿಲೇಷನ್ಗೆ ವಿಂಡೋ ಆಗಿರ್ಬೋದು, ಬಿಗ್ ವಿಂಡೋನೇ ಕೊಟ್ಟಿದ್ದಾರೆ ನೋಡಿ. ವಾರ್ಡ್ರೋಬು ಅದ್ರ ಜೊತೆಗೆ ಈ ಕಡೆಯಿಂದ ಒಂದು ಲುಕ್ ತೋರಿಸ್ತೀನಿ ನೋಡಿ ನಿಮ್ಗಲ್ಲಿ. ನೋಡಿ ಪಕ್ಕದಲ್ಲೇ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಆನಂತರ ಕಾಟಲ್ಲಿ ನಿಮ್ಮ ಬೆಡ್ಶೀಟ್ ಆಗಿರ್ಬೋದು, ಬೆಡ್ಡಿಗೆ ಸಂಬಂಧಪಟ್ಟಂಥ ಪಿಲ್ಲೋ ಏನಾದರೂ ನೀವು ಕಾಟಲ್ಲಿ ಇಟ್ಕೋಬೋದು. ಆ ರೀತಿಯೂ ಕೂಡ ಪ್ಲ್ಯಾನ್ ಮಾಡಿ ಮಾಡಿಕೊಟ್ಟಿದ್ದಾರೆ. ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ವಿನಿಯರ್ ಶೀಟು ಒಂಥರ ಯಾವ ರೀತಿ ಲುಕ್ ಕೊಡ್ತಿದೆ ಅಂತಂದರೆ ಸಖತ್ತಾಗಿ ಕೊಡ್ತಾಯಿದೆ ಲುಕ್ಕು. ಇದು ಅಟ್ಯಾಚ್ಡ್ ವಾಶ್ರೂಮ್ ಆಗಿದೆ. ವಾಶ್ರೂಮಲ್ಲೂ ಕೂಡ ನಿಮಗೆ 2x4 ವೆಟ್ರೋಫೈಲ್ ಟೈಲ್ಸ್ನ ಯೂಸ್ ಮಾಡಿದ್ದಾರೆ ನೋಡಿ. ಫಿಟ್ಟಿಂಗ್ಸ್ ಎಲ್ಲ ಪೆಂಡಿಂಗ್ಸ್ ಇದೆ ಸ್ನೇಹಿತರೆ. ನಿಮಗೆ ಅವ್ರ ಕಡೆಯಿಂದ ಫಿಟ್ಟಿಂಗ್ಸ್ ಯಾವ್ದು ಹಾಕಿದ್ರೂ ಪರವಾಗಿಲ್ಲ ಅಂದರೆ ಅವರು ಜಾಗ್ವಾರ್ ಫಿಟ್ಟಿಂಗ್ಸ್ನ ನಿಮಗೆ ಮಾಡಿಕೊಡ್ತಾರೆ ಫೈನಲಲ್ಲಿ. ಅಥವಾ ನಿಮಗೆ ನನಗೆ ಬೇರೆ ಥರನೇ ಬೇಕು ಅಂತಂದರೆ ನಿಮ್ಗೆ ಯಾವ್ದು ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನು ಹಾಕಿಸ್ಕೊಡ್ತಾರೆ. ಬಟ್ ಡಿಪೆಂಡ್ ಅಪಾನ್ ದಿ ಕಮ್ಯುನಿಕೇಷನ್. ಇವಾಗ ಸೆಕೆಂಡ್ ಫ್ಲೋರಿಂದ ಥರ್ಡ್ ಫ್ಲೋರ್ಗೆ ಹೋಗ್ತಾ ಇದ್ದೀವಿ. ಥರ್ಡ್ ಫ್ಲೋರಲ್ಲೂ ಕೂಡ ಆ್ಯಸ್ ಇಟ್ ಈಸ್ ಸೆಕೆಂಡ್ ಫ್ಲೋರ್ ಥರನೇ ಬರುತ್ತೆ. ಕಂಪ್ಲೀಟಾಗಿ ಸೇಮ್ ಇರುತ್ತೆ ಸ್ನೇಹಿತರೆ. ಯಾವುದೇ ರೀತಿಯ ಚೇಂಜಸ್ ಏನೂ ಇರೋಲ್ಲ. ಆದರೂ ಒಂದು ಸಾರಿ ನಿಮಗೆ ತೋರಿಸ್ತೀನಿ ಬನ್ನಿ. ಇದು ಗೆಸ್ಟ್ ರೂಮ್ ಅಂತಲೇ ಹೇಳ್ಬೋದು. ಇಲ್ಲ ಇನ್ನೂ ಒಂದು ಫ್ಯಾಮಿಲಿ ಇದ್ದರೆ, ನೀವು ಜಾಯಿಂಟ್ ಫ್ಯಾಮಿಲಿ ಅಂತ ಅಂದರೆ ಸೊ ಅವ್ರಿಗೂ ಕೂಡ ಇದು ಹೆಲ್ಪ್ಫುಲ್ ಆಗುತ್ತೆ. ಇದು ಪಾರ್ಟಿ ಹಾಲ್ ಲೈಕ್ ರೂಮು ಕೂಡ ಆಗುತ್ತೆ. ಏನಾದರೂ ನೀವು ಫಂಕ್ಷನ್ ಸೆಲೆಬ್ರೇಷನ್ ಅಥವಾ ಏನೋ ಒಂದು ಮಾಡ್ತಾಯಿದ್ದೀರ ಅಂದರೆ ನೀವಿಲ್ಲಿ ಲಂಚ್ನ ಏರ್ಪಾಟ್ ಮಾಡ್ಕೋಬೋದು, ಡಿನ್ನರ್ ಏರ್ಪಾಟ್ ಮಾಡ್ಕೋಬೋದು ಚೇರು ಟೇಬಲ್ ಹಾಕ್ಕೊಂಡು. ತುಂಬ ಚೆನ್ನಾಗಿದೆ. ಈವನ್ 2 in 1 ಅಂತಾರಲ್ಲ ಆ ರೀತಿ. ಸೊ ಇದು ಒಂದು ಕೂಡ ಒಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಇದು ಕೂಡ ಮಾಸ್ಟರ್ ಬೆಡ್ರೂಮ್ ಸ್ನೇಹಿತರೆ. ನೋಡಿ ಗ್ಲಾಸಿ ಫಿನಿಶಿಂಗ್ ಅಂತಾರಲ್ಲ ಆ ರೀತಿ ಕೊಡ್ತಾಯಿದೆ ಲುಕ್ಕು ನಿಮಗೆ. ಇಂಟೀರಿಯರ್ಸ್ ಬಂದು ನೋಡಿ ಫಾಲ್ ಸೀಲಿಂಗು. ಆ ಲೈಟಿಂಗ್ಸ್ ಮಾತ್ರ ತುಂಬ ಎದ್ದು ಕಾಣಿಸುತ್ತೆ. ಇದು ಏನು ಯೆಲ್ಲೋ ಕಲರ್ ಲೈಟ್ಸ್ ಬರುತ್ತೆ ಅದು ವಾಮ್ ಲೈಟು, ತುಂಬ ಚೆನ್ನಾಗಿದೆ. ಇವಾಗ ನಾವು ಗಾಡಿಗಳಿಗೆಲ್ಲ LED ಅದು ಇದು ಹಾಕ್ಸ್ಕೊತೀವಿ. ಬಟ್ ವಾಮ್ ಲೈಟ್ ಏನಿದೆ ಅದು ಗೊತ್ತಿರೋರು ಮಾತ್ರ ತುಂಬ ಫೀಲಿಂಗ್ ಕೊಡುತ್ತೆ. ಒಂಥರ ತುಂಬ ಚೆನ್ನಾಗಿ ಕಾಣಿಸುತ್ತೆ ವಾಮ್ ಲೈಟು. ನೋಡಿ ಇದು ಥರ್ಡ್ ಫ್ಲೋರಲ್ಲಿರುವಂಥ ಮಾಸ್ಟರ್ ಬೆಡ್ರೂಮು. ಟಿ ವಿ ಕ್ಯಾಬಿನೆಟು ಆ ಬೆಡ್ರೂಮಲ್ಲಿರುವಂಥದ್ದು. ಅದ್ರ ಜೊತೆಗೆ ಡ್ರೆಸ್ಸಿಂಗ್ ಟೇಬಲ್ ಆಗಿರ್ಬೋದು, ಅದ್ರ ಪಕ್ಕ ಇರ್ತಕ್ಕಂಥ ಟೇಬಲ್ಲು ಮಲ್ಟಿ ಯೂಸಸ್ಗೂ ಕೂಡ ಆಗುತ್ತೆ. ವಾಶ್ರೂಮ್ಸು, ವಾಶ್ರೂಮಲ್ಲೂ ಕೂಡ ನಿಮಗೆ ವೆಂಟಿಲೇಷನ್ಗೆ ವಿಂಡೋ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದು ಥರ್ಡ್ ಫ್ಲೋರಲ್ಲಿ ಇರ್ತಕ್ಕಂಥದ್ದಾಯಿತು. ನಾವು ಥರ್ಡ್ ಫ್ಲೋರಿಂದ ಇವಾಗ 4th ಫ್ಲೋರಲ್ಲಿ ಅಂದರೆ ಟೆರೆಸಿಗೆ ಹೋಗೋಣ ಬನ್ನಿ. ಟೆರೆಸಲ್ಲಿ ಏನೇನಿದೆ ಅಂತ ನೋಡೋಣ. ನೋಡಿ ಟೆರೆಸ್ಗೆ ಹೋಗೋಕ್ಕಿಂತ ಮುಂಚೆ ಸ್ಟೇರ್ ಕೇಸಲ್ಲಿ ಎಷ್ಟು ಅತ್ಯದ್ಭುತವಾಗಿದೆ ಇದು ಸೀಲಿಂಗು ಮತ್ತು ಈ ಡಿಸೈನು ಅದನ್ನೆಲ್ಲ ನೋಡಿ ತುಂಬ ಚೆನ್ನಾಗಿದೆ. ಸೇಮ್ ಫಸ್ಟ್ ಫ್ಲೋರಿಂದ ಹಿಡಿದು ಟಾಪ್ ಫ್ಲೋರ್ವರೆಗೂ ನಿಮಗೆ ರೈಲಿಂಗ್ ಕೊಟ್ಟಿದ್ದಾರೆ. ಯಾರಿಗೆ ಹತ್ತಕ್ಕಾಗಲ್ಲ ಅನ್ನೋರಿಗೆಲ್ಲ ನೀಟಾಗಿ ರೈಲಿಂಗ್ಸ್ನ ಹಿಡ್ಕೊಂಡು ಮೇಲೆ ಹತ್ತಿ ಬರ್ಬೋದು. ಇದು ಟಾಪ್ 4th ಫ್ಲೋರಲ್ಲಿರುವಂಥ ಟೆರೆಸ್ ಆಗಿರುತ್ತೆ. ಟೆರೆಸಲ್ಲಿ ಒಂದು ಸ್ಮಾಲ್ ರೂಮ್ ಕೊಟ್ಟಿರ್ತಾರೆ, ಅದನ್ನು ಆಮೇಲೆ ಹೇಳ್ತೀನಿ. ಸೊ ಮೇಲೆ ಇರ್ತಕ್ಕಂಥದ್ದು 1K ಲೀಟರ್ ಕೆಪಾಸಿಟಿ ಇರುವಂಥ ಸಿಂಥೆಟಿಕ್ ಟ್ಯಾಂಕ್ ಆಗಿರುತ್ತೆ. ಮತ್ತು ಆವಾಗಲೇ ಏನು ನೋಡಿದ್ರೆ ಅಲ್ಲಿ ಬಟ್ಟೆನ ವಾಶ್ ಮಾಡಿ ಇಲ್ಲಿ ಹ್ಯಾಂಗ್ ಮಾಡ್ಕೊಳ್ಬೋದು. ಆ ರೀತಿಯೂ ಕೂಡ ಪ್ಲ್ಯಾನ್ ಮಾಡಿ ಎಲ್ಲ ನಿಮಗೆ ಕಂಪ್ಲೀಟಾಗಿ ಮಾಡಿಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾನು ನಿಮ್ಗೆ ಆವಾಗಲೇ ಒಂದು ರೂಮ್ ತೋರಿಸ್ತೀನಿ ಅಂತ ಹೇಳಿದೆ. ಬನ್ನಿ ನಾನು ನಿಮಗೆ ರೂಮ್ ತೋರಿಸ್ತೀನಿ. ಇಲ್ಲೇನು ಕಾಣಿಸ್ತಾ ಇದೆ, ಇಲ್ಲಿ ಒಂದು ರೂಮ್ ಇದೆ. ಈ ರೂಮಲ್ಲಿ ನೀವು ಏನಾದರೂ ಸ್ಟೋರ್ ಮಾಡ್ಕೋಬೋದು. ಯಾವುದೋ ಏನೋ ಒಂದು ವಸ್ತುನ ನೀವು ಸ್ಟೋರ್ ಮಾಡ್ಕೋಬೋದು.
ಆ ರೀತಿ ಒಂದು ಪ್ಲ್ಯಾನ್ ಮಾಡಿ ಖಾಲಿ ಬಿಡ್ದಿರ ಟೆರೆಸಲ್ಲಿ ಒಂದು ರೂಮ್ ಮಾಡಿಕೊಟ್ಟಿದ್ದಾರೆ. ಇದೆಲ್ಲ ಕಂಪ್ಲೀಟಾಗಿ ವಾಸ್ತು ಪ್ರಕಾರ ಮಾಡಲೇಬೇಕು ಸ್ನೇಹಿತರೆ. ಓಪನ್ ಟೆರೆಸ್ ಬಿಡಬಾರ್ದು, ಯಾವುದಾದ್ರು ಒಂದು ರೂಮ್ನ ಮಾಡಲೇಬೇಕು ಅನ್ನೋ ರೀತಿ ಮಾಡಿದ್ದಾರೆ. ಇದಿಷ್ಟು ಈ ಬಿಲ್ಡಿಂಗ್ನ ಮಾಹಿತಿ ಆಗಿರುತ್ತೆ. ಇನ್ನು ನಿಮಗೆ ಅಕ್ಕಪಕ್ಕ ಅಂತ ಅಂದರೆ ನಿಮಗೆ ಅಕ್ಕಪಕ್ಕ ನೈಸ್ ರೋಡ್ ಬರುತ್ತೆ, ತುಂಬ ಬಿಲ್ಡಿಂಗ್ಸ್ಗಳಾಗಿದ್ದಾವೆ, ಆರ್ಯಾಮ್ಸ್ ಅಪಾರ್ಟ್ ಬಂದಿದೆ, ತುಂಬ ಡೆವಲಪ್ಡ್ ಏರಿಯಾ ಆಗಿರುತ್ತೆ ಸ್ನೇಹಿತರೆ. ಸೊ ಯಾರ್ಯಾರು ಜೆ ಪಿ ನಗರ ಲೊಕೇಶನಲ್ಲಿ ಬಿಲ್ಡಿಂಗ್ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಾರಿ ನೀವು ತೊಗೊಳ್ಳೋದು ಬಿಡೋದು ಸೆಕೆಂಡ್ರಿ, ಬಟ್ ಒಂದು ಸಾರಿ ನೀವು ಬಂದು ಬಿಲ್ಡಿಂಗ್ನ ನೋಡಿ ಕಳೆದೋಗ್ತೀರಾ, ಅಷ್ಟು ಚೆನ್ನಾಗಿದೆ. 20/30ನಲ್ಲಿ ಈ ರೀತಿ ಅಂದರೆ ಕ್ವಾಲಿಟಿ ಆಗಿದೆ, ವರ್ಕು ತುಂಬ ಕ್ವಾಲಿಟಿ ಆಗಿದೆ. ಸೊ ತುಂಬ ಚೆನ್ನಾಗಿ